ಶಿವಮೊಗ್ಗದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ವಿದ್ಯಾರ್ಥಿಗಳ ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಹೌದು, ನಗರದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದು ಹಲವು ಬಾರಿ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಬೇಸತ್ತ ವಿದ್ಯಾರ್ಥಿಗಳ ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸುತ್ತೇವೆ ಎಂದು ಮಾತನಾಡುವ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳಲ್ಲಿನ ಇಂತಹ ಸಣ್ಣ ಪುಟ್ಟ ವಿಷಯಗಳ ಕಡೆ ಗಮನ ಹರಿಸದೇ ಇರೋದು ನಿಜಕ್ಕೂ ವಿಪರ್ಯಾಸ. ಸದ್ಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಿಕ್ಷಣ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ತಕ್ಷಣ ಶಾಲೆಗೆ ದೈಹಿಕ ಶಿಕ್ಷಕರನ್ನ ನೀಡುವಂತೆ ಆಗ್ರಹಿಸಿದ್ದಾರೆ. ಶಿಕ್ಷಣ ಇಲಾಖೆಗೆ ಧಿಕ್ಕಾರ. ಹೋರಾಟ ಮಕ್ಕಳು ಒಬ್ಬನ ಆಟಾಡಕ್ಕೆ ಶಿಕ್ಷಣ ಇಲಾಖೆ ಟೀಚರ್ಗೆ ಹಾಕಿಲ್ಲ. 1,000 ಮಕ್ಕಳಿದ್ದಾರೆ, ಅವರಿಗೆ ಆಟ ಆಡೋ ಸೌಲಭ್ಯ ಇಲ್ಲ. ಅದನ್ನ ಹೇಳಿದ್ರೆ BO ಸಾಹೇಬ್ರು ಟೀಚರ್ಗಳಿಗೆ ಫೋನ್ ಮಾಡ್ಬಿಟ್ಟು ಟೀಚರು ಹೆಡ್ ಮೇಡಮ್ಗೆ BO ಸಾಹೇಬ್ರು ಎದುರಿಸ್ತಾ ಇದ್ದಾರೆ. ಮಕ್ಕಳಿಗೆ ಸ್ಟ್ರೈಕ್ ಕೊಡಬೇಡಿ ಅಂತ ಹೇಳಿ ನಾವೆಲ್ಲ STMC ಶಾಲೆ ಅಭಿವೃದ್ಧಿಗೋಸ್ಕರ ಹೋರಾಡ್ತಾ ಇದ್ದೀವಿ. ಮಕ್ಕಳು ಹೊಡೆದಾಡ್ಕೊಂತ ಇದ್ದಾರೆ. ಮಕ್ಕಳು ಇಲ್ಲಿ ಬಿಸಿಲು ಎತ್ತರಕ್ಕೆ 900 ಚಿಲ್ಲರೆ ಮಕ್ಕಳಿದ್ದಾರೆ. ವಯಸ್ಸಾಗಿ ರಿಟೈರ್ ಆಗಿರೋದ್ರಿಂದ ಈ ಸ್ಕೂಲಿಗೆ ಆಯ್ಕೆ ಮಾಡಿ ಬರ್ತಾ ಇದ್ದಾರೆ. ಮಕ್ಕಳು ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಿನ್ನೆ ರಾತ್ರಿ 9 ಗಂಟೆಗೆ ಮೆಮೊ ಕಳಿಸಿದ್ದಾರೆ. ಒಬ್ಬರು ಸೂಳೆಬೈಲಲ್ಲೇ ಒಬ್ಬರು ದೈಹಿಕ ಶಿಕ್ಷಕರಿಗೆ ಅವ್ರಿಗೆ ಇನ್ನು 3 ತಿಂಗಳು ಬಿಟ್ಟರೆ ರಿಟೈರ್ಡ್ ಆಗುತ್ತೆ. 3 ದಿನ ಇಲ್ಲಿ ಡ್ಯೂಟಿ ಮಾಡಿ, 3 ದಿನ ಸೂಳೆಬೈಲ್ ಸ್ಕೂಲಲ್ಲಿ ಡ್ಯೂಟಿ ಮಾಡ್ರಿ ಅಂತ ನಿನ್ನೆ ರಾತ್ರಿ ಅವ್ರಿಗೆ ಮೆಮೊ ಕಳಿಸಿದ್ದಾರೆ. ಸ್ಟ್ರೈಕ್ ಮಾಡಬೇಡ್ರಿ ಅನ್ನೋ ಉದ್ದೇಶಕ್ಕೆ ಇನ್ನು 2 ತಿಂಗಳು ಅವ್ರಿಗೆ ರಿಟೈರ್ಡ್ ಆಗೋದು. ಈ ತರ ಶಿಕ್ಷಣ ಇಲಾಖೆ ಗೌರ್ಮೆಂಟ್ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಐತೆ. ಆಮೇಲೆ ನಮ್ಮ ಶಿಕ್ಷಣ ಇಲಾಖೆಯ ನೇರ ಸಂವಾದ ಅಂತ ಹೇಳಿ KPS ಸ್ಕೂಲ್ ಅಂತ ಮಾಡಿದ್ರು. ನೇರ ಸಂವಾದದಲ್ಲಿ ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರೊಬ್ಬರೇ ಮಾತ್ರ 3 ಗಂಟೆ ಮಾತಾಡಿದ್ದಾರೆ. ನಾವು ಕೇಳಿಸ್ಕೊಂಡಿದ್ದಷ್ಟೇ. ನಮ್ಮ ಸಮಸ್ಯೆ, ಸ್ಕೂಲ್ ಸಮಸ್ಯೆ ಶಿಕ್ಷಣ ಸಚಿವರು ಕೇಳಿಲ್ಲ. ಶಿಕ್ಷಣ ಇಲಾಖೆಯವರು ವಾರ ಪೂರ್ತಿ ಇಲ್ಲೇ ಶಿಕ್ಷಣ ಇಲಾಖೆಯಲ್ಲಿ ಇದ್ರು ಈ ಸ್ಕೂಲ್ ಕಡೆ 2.5 ವರ್ಷ ಆಯ್ತು, ಮುಖ ಸಮೇತ ಹಾಕಿಲ್ಲ. ಈ ರೋಡಲ್ಲಿ 1.5 ವರ್ಷದಿಂದ ಲೆಟರ್ ಕೊಡ್ತಾನೆ ಇದೀವಿ. ಪೀಸರ್ ಬೇಕು ಅಂತ DDP ಆಫೀಸಿಗೆ, BO ಆಫೀಸಿಗೆ ನಾಳೆ ಕಳಿಸ್ತೀವಿ, ಕೌನ್ಸಿಲಿಂಗ್ ಅಲ್ಲಿ ಕೊಡ್ತೀವಿ, ನೆಕ್ಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಕೊಡ್ತೀವಿ ಅಂತ 1.5 ವರ್ಷದಿಂದ ಆಟ ಆಡಿಸ್ತಾನೆ ಇದ್ದಾರೆ. ನಿನ್ನೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಇವತ್ತು ರಾತ್ರಿ 3 ದಿವಸಕ್ಕೆ ಒಬ್ರಿಗೆ ಆದೇಶ ಹಾಕಿದ್ದಾರೆ. ಅದು ಹೆಂಗೆ ಅಂದ್ರೆ ಇವತ್ತು ಮಾಡ್ತೀವಿ ಪ್ರತಿಭಟನೆ ಅಂತ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸಕ್ಕೆ ಹಾಕಿದ್ದಾರೆ. ಆದರೆ ಹಾಕಿರೋ ಪೀಸರ್ ಆದರೂ ಬರಬೇಕಲ್ವಾ? ಹಾಕಿರೋ ಪೀಸರ್ ಸಮೇತನೂ ಬಂದಿಲ್ಲ ಇಲ್ಲಿ. ಸರ್, ನಮಗೆ ಖಂಡಿತವಾಗ್ಲೂ 2 ಪೀಸರ್ ಬೇಕು. ನಮ್ಮ ಶಾಲೆಗೆ 3 ಜನ ಬೇಕೇ ಬೇಕು. 3 ಜನ ಇಲ್ಲ. 1000 ಮಕ್ಕಳಿಗೆ 3 ಜನ ಪೀಸರ್ ಬೇಕು. ತುಂಬಾ ಸಲ ಮನವಿ ಪತ್ರ ಕೊಟ್ಟಿದ್ದೀವಿ. 1000 ಮಕ್ಕಳು ಇದ್ದಾರೆ, 3 ಜನ ಪೀಸರ್ ಬೇಕು. ಒಬ್ರು ಲೇಡೀಸ್ ಬೇಕು, ಇಬ್ರು ಜೆಂಟ್ಸ್ ಬೇಕು ಅಂತೇಳಿ ಕೇಳಿದ್ದೀವಿ. ಆದರೆ ನಮಗೆ ಅರ್ಜೆಂಟಾಗಿ ಒಬ್ರನ್ನಾದ್ರೂ ಪೀಸರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ. ಹಂಗಾರೆ ಶಿಕ್ಷಣ ಇಲಾಖೆ ಏನಕ್ಕೆ ಬೇಕು? ಸರ್ಕಾರಿ ಶಾಲೆ ಮುಚ್ಚುತ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮುಚ್ಚಬೇಕಾಗಿರೋದಲ್ಲ, ಶಿಕ್ಷಣ ಇಲಾಖೆ ಮುಚ್ಚಬೇಕಾಗಿರೋದು. ಅವ್ರ ಕೈಯಲ್ಲಿ ಅಧಿಕಾರ ಅಂದಮೇಲೆ ಅವರೇ ಕೂರ್ಬೇಕಲ್ಲ ಅಧಿಕಾರಿಗಳಾಗಿ. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡನ್ನ ಅವರೇ ಸಂಬಳ ತಗೊಬೇಕು. ನನ್ನ ಅಜೆಂಡಾ ಒಂದೇ ಇರೋದು. ಇವತ್ತು STMC ಸಂಬಳ ಕೊಟ್ಟು ಹಿಡ್ಕೊಳ್ರಿ PT ಸರ್ ಅಂತ ಕೇಳ್ತಾರೆ. STMC ಇಂದಾನೇ ನಾವು ಇವಾಗ ಟಾಯ್ಲೆಟ್ ರೂಮ್ ಸ್ವಚ್ಛತೆಗಾಗಿ 10,000 ಸಂಬಳ ಕೊಟ್ಟು ಹಿಡ್ಕೊಂಡಿದೀವಿ. ತಿಂಗಳಾದ್ರೆ 10,000 ಕೊಟ್ಟು ಯಾವ ಗೌರ್ಮೆಂಟ್ ಸ್ಕೂಲ್ ಸಮೇತ ಇಲ್ಲಿವರೆಗೂ ಮಾಡಿಲ್ಲ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ದುರ್ಗಗುಡಿ ಶಾಲೆ ಅಧ್ಯಕ್ಷರು.